ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, 4ನೇ ತರಗತಿಯಲ್ಲಿ ಬರ್ತಕ್ಕಂತಹ 8 ಪಾಠಗಳ ಬಗ್ಗೆ ನಾವೇನು ಮಾಡಿದ್ದೀವಿ ಇಲ್ಲಿಯವರೆಗೆ ತಿಳಿದುಕೊಂಡು. ಹಾಗಾದರೆ ಬರ್ತಕ್ಕಂತಹ ಮುಂದಿನ ಪಾಠ ಯಾವುದು ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂತಹ ವಿವರಣೆ ಏನು ಅನ್ನೋದ್ರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಹಾಗಾದರೆ ಪಾಠ ಎಷ್ಟು? ಪಾಠ 9, ಆಹಾರ ಮತ್ತು ಅಭ್ಯಾಸ. ಕಳೆದಂತ ಅವಧಿಯೊಳಗಡೆ ನಾವೇನು ಮಾಡಿದ್ವಿ? ಆರೋಗ್ಯ ಮತ್ತು ಆಹಾರ ಮತ್ತು ಆರೋಗ್ಯದ ಬಗ್ಗೆ ತಿಳಿದುಕೊಂಡಿದ್ದೆವು. ಅದರಲ್ಲಿ ಯಾವ ಆಹಾರವನ್ನು ನಾವು ಸೇವಿಸಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತಿ ಅನ್ನೋದ್ರ ಬಗ್ಗೆ ನಾವೇನು ಮಾಡಿದ್ವಿ? ಕಳೆದಂತ ಅವಧಿಯೊಳಗಡೆ ತಿಳಿದುಕೊಂಡವು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂತಹ ಆಹಾರ ಮತ್ತು ಅಭ್ಯಾಸದಲ್ಲಿ ಬರ್ತಕ್ಕಂತಹ ಇವಾಗ ಏನು ಮಾಡೋಣ, ಇಲ್ಲಿ ಆಹಾರ ಇಲ್ಲಿಯೂ ಸಹಿತ ಏನು ಮಾಡಿದ್ರು, ಆಹಾರದ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಆಹಾರ ಮತ್ತು ಆರೋಗ್ಯದಲ್ಲಿ ಕೊಟ್ಟಿರ್ತಕ್ಕಂಥ ವಿವರಣೆಯನ್ನು ದೀಪ ಮತ್ತು ಕ್ಯಾರೆಟ್ ಅಂತಕ್ಕಂಥ 2 ಪಾತ್ರಗಳ ಅಲ್ಲಿ ವಿವರಣೆಯನ್ನು ನೀಡಿದರು. ಹಾಗಾದ್ರೆ ಇದು ಪಾಠದಲ್ಲಿ ಸಹಿತ ಏನೈತಿ, ಆಹಾರದ ಬಗ್ಗೆ ಐತಿ. ಅದ್ರ ಜೊತೆಗೆ ಅಭ್ಯಾಸ, ಆಹಾರ ಮತ್ತು ಅಭ್ಯಾಸ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಆಹಾರವನ್ನು ನಾವು ಈಗಾಗಲೇ ಏನು ಮಾಡಿದ್ವಿ, ದೀಪಗಳೊಂದಿಗೆ ನಾವು ಚರ್ಚೆಯನ್ನು ಮಾಡಿದೆವು. ಅದರಲ್ಲಿ ದೀಪ ಇದಕ್ಕೆ ಏನು ಮಾಡಿದಳು, ಅಲ್ಲಿ ಆಹಾರದ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಕ್ಯಾರೆಟ್ ಮತ್ತು ದೀಪ ಅಲ್ಲಿ 2 ಪಾತ್ರಗಳನ್ನು ತೆಗೆದುಕೊಂಡಾಗ ಅಲ್ಲಿ ನಮ್ಗೆ ಏನು ತಿಳಿದಿ ಸಂಪೂರ್ಣವಾಗಿ ಆಹಾರದ ವಿವರಣೆ ತಿಳಿದುಕೊಂಡು ಅಲ್ಲಿ ಬರ್ತಕ್ಕಂತಹ ಪೋಷಕಾಂಶಗಳಾಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಖನಿಜ ಲವಣಗಳು ಹಾಗೂ ಮೆದಸುವಂಥ ಕೊಬ್ಬು, ತದನಂತರ ಜೀವಸತ್ವಗಳು, ಇವುಗಳ ಬಗ್ಗೆ ಏನೈತಿ ನಾವು ಈಗಾಗಲೇ ನೋಡಿದ್ದೀವಿ. ಅಂದರೆ ಪ್ರತಿಯೊಂದು ಆಹಾರ ಪದಾರ್ಥದಲ್ಲಿ ಯಾವ ಪ್ರೋಟೀನ್ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥ, ಅದೇ ರೀತಿಯಾಗಿ ಖನಿಜ ಲವಣಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥ, ಜೀವಸತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಆಹಾರ ಪದಾರ್ಥಗಳ ಬಗ್ಗೆ ಏನು ಮಾಡ್ತೀವಿ ನಾವು ಈಗಾಗಲೇ ದೀಪಗಳೊಂದಿಗೆ ಚರ್ಚೆಯನ್ನು ಮಾಡಿದೆವು. ಹಾಗಾದ್ರೆ ನಮಗೆಲ್ಲ ಅಗತ್ಯವಾದ ಆಹಾರ ಎಲ್ಲಿಂದ ಮತ್ತು ಹೇಗೆ ದೊರೆಯುತ್ತದೆ? ನಮಗೆ ಆಹಾರ ಯಾವ ರೀತಿಯಾಗಿ ದೊರೆತೈತಿ ಮತ್ತು ಹೇಗೆ ದೊರೆಯುತ್ತದೆ? ಅದು ಆಹಾರ ದೊರೆಯಬೇಕಾದ್ರೂ ಸಹಿತ ನಮಗೆ ಅಲ್ಲಿ ಏನು ಬೇಕು ಅಂತ ಯೋಜನೆ ಬೇಕು. ಅಂದರೆ ನಾವು ಯೋಚಿಸ್ಬೇಕು ಯಾವ ರೀತಿಯಾಗಿ ನಮಗೆ ಆಹಾರ ದೊರೆಯತೈತಿ ಮತ್ತು ಹೇಗೆ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ. ಹಾಗಾದರೆ ಮುಂದೆ ಕೊಟ್ಟಿರ್ತಕ್ಕಂತಹ ಚಿತ್ರಗಳನ್ನು ಗಮನಿಸಬೇಕು. ಅಲ್ಲಿ ಏನು ಮಾಡಿದ್ರು, ಪುಸ್ತಕದಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿನ ಈ ಆಹಾರದ ಹಾದಿಯನ್ನು ತೋರಿಸಿದೆ. ಅದರಲ್ಲಿ ಅದೇ ಕ್ರಮವಾಗಿ ನಾವೇನು ಮಾಡ್ತೀವಿ, ಆಹಾರವನ್ನು ಪಡೆದುಕೊಳ್ತಾ ಇದ್ವಿ. ಆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ತದನಂತರ ಅನುಕ್ರಮವಾಗಿ ಗುರುತಿಸಿ ಯಾವ ಚಿತ್ರದ ನಂತರ ಯಾವುದು ಬರಬೇಕೆಂದು ಕ್ರಮ ಸಂಖ್ಯೆಯನ್ನು ಹಾಕಿ ತೋರಿಸು ಅಂತಲ್ಲಿ 10 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಮುಂದಿನ ಪೇಜಿನಲ್ಲಿ ಏನು ಮಾಡಿದ್ರೆ 10 ಚಿತ್ರಗಳ ಬಗ್ಗೆ ಅಲ್ಲಿನ ಚಿತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿಯೊಂದು ಚಿತ್ರದಲ್ಲಿ ಅವೇನು ಕ್ರಮವಾಗಿ ಜೋಡಣೆ ಆಗಿಲ್ಲ. ಅವು ಏನೇನು ಒಂದು ಮುಂದೆ ಒಂದು ಹಿಂದೆ ಜೋಡಣೆಯನ್ನು ಹೊಂದಿದವು. ಹಾಗಾಗಿ ಆ 10 ಚಿತ್ರಗಳನ್ನು ನಾವು ಏನು ಮಾಡಬೇಕಲ್ಲಿ ಕ್ರಮವಾಗಿ ಜೋಡಿಸಿ ಅಲ್ಲಿ ಬರ್ತಕ್ಕಂಥ ಖಾಲಿ ಜಾಗಗಳನ್ನು ಕೊಟ್ಟಿದ್ದಾರೆ. ಆ ಖಾಲಿ ಜಾಗದಲ್ಲಿ ನಾವು ಏನು ಮಾಡಬೇಕು, ಪ್ರತಿಯೊಂದು ಜಾಗದಲ್ಲಿ ಒಂದೊಂದು ವಾಕ್ಯವನ್ನು ರಚನೆ ಮಾಡಿ ಬರಿಬೇಕು. ಹಾಗಾದರೆ ಮೊದಲು ಕೊಟ್ಟಿರ್ತಕ್ಕಂಥ 5 ಚಿತ್ರಗಳು, ಮೊದಲನೇ ಪೇಜ್ನಲ್ಲಿ ಎಷ್ಟು ಚಿತ್ರ ಕೊಟ್ಟರು? 5 ಚಿತ್ರಗಳನ್ನು ಕೊಟ್ಟಿದ್ದಾರೆ. 2ನೇ ಪೇಜ್ನಲ್ಲಿ ಏನು ಮಾಡಿದ್ರು, ಮತ್ತೆ 5 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಚಿತ್ರಗಳು ಯಾವುವು? ಮೊದಲನೇದಾಗಿ ಬರ್ತಕ್ಕಂತಹ ಚಿತ್ರ 1ನೇ ಚಿತ್ರ, 2ನೇದು, 3ನೇ ಚಿತ್ರ, 4, ಆಮೇಲೆ 5ನೇ ಚಿತ್ರ. ಅದೇ ರೀತಿಯಾಗಿ ಮುಂದೆ ಏನು ಮಾಡೋದ್ರಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟಿದ್ದಾರೆ. ಇನ್ನು ತದನಂತರ ಮತ್ತೆ 6ನೇ ಚಿತ್ರ, ಇನ್ನು 6, 7ನೇ ಚಿತ್ರ, 8ನೇ ಚಿತ್ರ, 9ನೇ ಚಿತ್ರ ಮತ್ತು 10ನೇ ಚಿತ್ರ. ಇಲ್ಲಿಯೂ ಸಹಿತ ಏನು ಮಾಡಿದ್ರು, ಖಾಲಿ ಜಾಗಗಳನ್ನು ನಮಗೆ ತುಂಬೋದಕ್ಕೆ ಬಿಟ್ಟಿದ್ದಾರೆ. ಅವು ಕ್ರಮವಾಗಿಲ್ಲ. ಪ್ರತಿಯೊಂದರ ಚಿತ್ರ ಏನೇನಲ್ಲಿ ಬೇರೆ ಬೇರೆ ಅದಾವೆ. ಅವ್ರು ನಾವೇನು ಮಾಡಬೇಕು, ಕ್ರಮವಾಗಿ ಬರೆಯೋದ ಅವ್ರಿಗೆ ಏನು ಮಾಡಬೇಕು, ಪ್ರತಿಯೊಂದನ್ನು
ಅಲ್ಲಿ ಏನು ಕೊಟ್ಟರು? 3 ಜನ ವ್ಯಕ್ತಿಗಳಾದರು. ತದನಂತರ ಧಾನ್ಯಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥ ಚೀಲಗಳನ್ನು ಇಟ್ಟಿದ್ದರು. ಆಮೇಲೆ ಅಲ್ಲಿಂದ ಉಗ್ರಾಣ ಐತಿ. ಹಾಗಾದ್ರೆ ಇಲ್ಲಿ ನಾವು ಏನು ವಾಕ್ಯವನ್ನು ಮಾಡ್ತೀವಿ? ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡುವುದು. ಮೊದಲನೇ ವಾಕ್ಯ ಏನು ಬರ್ತೈತಿ? ಉಗ್ರಾಣಗಳಲ್ಲಿ ಧಾನ್ಯಗಳ ಸಂಗ್ರಹಣೆ. ಧಾನ್ಯಗಳ ಸಂಗ್ರಹಣೆ ಮಾಡುವುದು. ನಾವು ಮೊದಲಿಗೆ 10 ಚಿತ್ರಗಳ ಬಗ್ಗೆ ಆ ವ್ಯಾಖ್ಯೆಗಳನ್ನು ರಚಿಸಿ ತದನಂತರ ಮೊದಲ ಬರ್ತಕ್ಕಂಥ ವ್ಯಾಖ್ಯೆಗಳು ಏನು ಮಾಡೋದ್ರಲ್ಲಿ ಮತ್ತೆ ಕ್ರಮ ಸಂಖ್ಯೆಗಳನ್ನು ಹಾಕ್ತಾ ಹೋಗೋಣ. ಇನ್ನು ಎರಡನೇದಾಗಿ ಮತ್ತೆ ಎಲ್ಲ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅಲ್ಲಿಯೂ ಸಹಿತ 3 ಜನ ವ್ಯಕ್ತಿಗಳದು. ಅಲ್ಲಿ ಒಬ್ರು ಏನು ಮಾಡಿದರು? ಕಾಳುಗಳನ್ನ ಗಾಳಿ ಹಿಡಿದೋತನ ಅಲ್ಲಿ ಬರ್ತಕ್ಕಂಥ ಕಸ ಕಡ್ಡಿಗಳನ್ನ ತೂರಾಕತ್ತಾರು. ಅಂದ್ರೆ ಗಾಳಿಯಲ್ಲಿ ಆ ಕಾಳುಗಳನ್ನ ತೂರಿದ್ರಿಂದ ಆ ಕಾಳುಗಳಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ಏನಾಗ್ತೈತಿ? ಆ ಗಾಳಿಯಿಂದ ದೂರ ಹೋಗ್ತೈತಿ. ಅಂದ್ರೆ ಆ ಧಾನ್ಯಗಳಲ್ಲಿ ಇರ್ತಕ್ಕಂಥ ಕಸ ಕಡ್ಡಿ ದೂರ ಹೋಗ್ತೈತಿ. ಇನ್ನು ಅಲ್ಲಿ ಬರ್ತಕ್ಕಂಥ ವ್ಯಾಖ್ಯೆಯನ್ನು ನಾವು ಏನು ಯೋಚನೆ ಮಾಡ್ತೀವಿ? ಧಾನ್ಯಗಳಲ್ಲಿರುವ ಕಸ ಕಡ್ಡಿಕೆಯನ್ನು ತೂರುವಿಕೆಯಿಂದ ಬೇರ್ಪಡಿಸುವುದು. ಧಾನ್ಯಗಳಲ್ಲಿರುವ ಕಸ ಕಡ್ಡಿಯನ್ನು ತೂರುವಿಕೆಯಿಂದ ಬೇರ್ಪಡಿಸುವುದು. ಮೂರನೇದಾಗಿ ಬರ್ತಕ್ಕಂಥ ಚಿತ್ರ ಏನಂತಲ್ಲಿ? ಒಬ್ಬರ ಹೆಣ್ಮಗಳು ಏನು ಮಾಡ್ತಾಳು? ಅಡುಗೆಯನ್ನ ಮಾಡತ್ತಾಳು. ಅದರಲ್ಲಿ 3ನೇ ವ್ಯಕ್ತಿ ನಾವು ಏನು ಮಾಡ್ತಾವು? ಬರೀತೀವಿ ಅಡುಗೆ ಮಾಡುವುದು. ಅಡುಗೆ ಮಾಡುವುದು. ಇನ್ನು 4ನೇ ಚಿತ್ರಣವನ್ನು ನಾವು ಏನು ಮಾಡ್ತೀವಿ? ಅಲ್ಲಿ ಏನು ಮಾಡ್ಯಾರು? ಒಂದು ಅಂಗಡಿಯನ್ನ ಕೊಟ್ಟಿದ್ದಾರೆ. ಆ ಅಂಗಡಿಯಲ್ಲಿ ಏನು ಮಾಡ್ತಾರೋ? ವಸ್ತುಗಳನ್ನ ಮಾರಾಟವನ್ನ ಮಾಡತ್ತಾರು. ಅಂಗಡಿ ಒಂದು ನ್ಯಾಯ ಬೆಲೆ ಅಂಗಡಿ ಇರ್ತೈತಿ. ಆ ಅಂಗಡಿ ಒಳಗಡೆ 2 ಜನ ವ್ಯಕ್ತಿಗಳು ಹೋಗಿ ಅಥವಾ 3-4 ಜನ ವ್ಯಕ್ತಿಗಳು ಹೋಗಿ ಏನು ಮಾಡ್ತಾರೋ? ಆ ಅಂಗಡಿಯಿಂದ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಾರ? ಮಾರಾಟವನ್ನ ಮಾಡತ್ತಾರು. ಅದರಲ್ಲಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ವಸ್ತುಗಳ ಮಾರಾಟ ಮಾಡುವುದು. ಅದರಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನಲ್ಲಿ? ತನ್ನ ಅಂಗಡಿಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಇನ್ನೊಬ್ಬರಿಗೆ ಏನು ಮಾಡ್ತಾನೋ? ಮಾರಾಟವನ್ನ ಮಾಡ್ತಾ ಇರ್ತಾನೋ. ಹಾಗಾದ್ರೆ ಇಲ್ಲಿ ನಾವು ಬರ್ತಕ್ಕಂಥ ವ್ಯಕ್ತಿ ಯಾವ್ದಿರುತ್ತೆ? ನ್ಯಾಯ ಬೆಲೆ ಅಂಗಡಿಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವುದು. ನ್ಯಾಯ ಬೆಲೆ ಅಂಗಡಿಯಿಂದ ವಸ್ತುಗಳ ಮಾರಾಟ. ವಸ್ತುಗಳ ಮಾರಾಟ ಮಾಡುವುದು. ಇನ್ನು ಮತ್ತೆ 5ನೇ ಚಿತ್ರವನ್ನು ಯಾವ್ದು ನೋಡ್ತೀವಿ? ಒಬ್ಬ ರೈತ ಏನು ಮಾಡ್ತಾನೋ? ಅಲ್ಲಿ ತಾನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಏನಿರ್ತಾವ? ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಹತ್ತಿರ್ತಾವ. ಹಾಗಾದ್ರೆ ಆ ಕ್ರಿಮಿ ಕೀಟಗಳನ್ನು ಹೋಗಲಾಡಿಸಲು ನಾವು ಏನು ಮಾಡ್ತಾನೋ? ಔಷಧಿಯನ್ನ ಸಿಂಪಡಣೆ ಮಾಡಂತಾನೋ. ಹಾಗಾದ್ರೆ ಅಲ್ಲಿ ನಾವು ಬರ್ತಕ್ಕಂಥ ವ್ಯಾಖ್ಯೆ ಯಾವ್ದ? ಕೀಟನಾಶಕಗಳ ಸಿಂಪಡಣೆ. ಕೀಟನಾಶಕಗಳ ಸಿಂಪಡಣೆ. ಅದರಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಲ್ಲಿ ಕೀಟಗಳಿಂದ ರಕ್ಷಣೆ ಮಾಡೋದಕ್ಕೆ ಏನು ಮಾಡ್ತಾನವ? ಅಲ್ಲಿ ಕೀಟನಾಶಕಗಳನ್ನ ಸಿಂಪಡಣೆಯನ್ನ ಮಾಡತಾನ. ಇನ್ನು 6ನೇದಾಗಿ ಏನು ನೋಡ್ತೀವಿ ನಾವು? 6ನೇ ಚಿತ್ರ
ಏಳನೇದಾಗಿ ನಾವು ಏನು ಮಾಡ್ತೇವೆ ಮತ್ತೆ ಏಳನೇ ಚಿತ್ರ ಒಂದು ಟ್ರಕ್. ಅಲ್ಲಿ ಟ್ರಕ್ ಆಗತಿ ಆಹಾರ ಧಾನ್ಯಗಳನ್ನ ಏನು ಮಾಡತ್ತದ ಒಯ್ಯಾಗತಿ ಅಂದ್ರೆ ಒಂದು ಅಲ್ಲಿ ಉಗ್ರಾಣದಿಂದ ಆಹಾರ ಪದಾರ್ಥಗಳನ್ನ ಅಥವಾ ಆಹಾರ ಧಾನ್ಯಗಳನ್ನ ಏನು ಮಾಡತ್ತದ ಆ ಲಾರಿಯಲ್ಲಿ ಒಯ್ಯಾಗತ್ತಂದ. ಅಂದ್ರೆ ಅಲ್ಲಿ ಬರ್ತಕ್ಕಂತಹ ವ್ಯಾಖ್ಯೆ ಏನು ಮಾಡ್ತೈತಿ ಮಾರುಕಟ್ಟೆಗೆ ಆಹಾರ ಧಾನ್ಯಗಳನ್ನ ಸಾಗಿಸುವುದು ಅಥವಾ ಒಯ್ಯುವುದು. ಮಾರುಕಟ್ಟೆಗೆ ಆಹಾರ ಧಾನ್ಯಗಳನ್ನ ಸಾಗಿಸುವುದು. ಮಾರುಕಟ್ಟೆಗೆ ಆಹಾರ ಧಾನ್ಯಗಳನ್ನು ಸಾಗಿಸುವುದು ಅಥವಾ ಒಯ್ಯುವುದು. ಎಂಟನೇ ಚಿತ್ರ ಬರ್ತಕ್ಕಂಥ ಎಂಟನೇ ಚಿತ್ರದಲ್ಲಿ ಏನು ಮಾಡ್ತಾರಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಜನ ಮಕ್ಕಳು ಒಟ್ಟಾರೆಯಾಗಿ ಕುಳಿತುಕೊಂಡ ತಾವು ಮಾಡಿರ್ತಕ್ಕಂಥ ಅಡಿಗೆಯನ್ನ ಬಡಿಸಿಕೊಂಡ ಇರ್ತಾರ ಊಟವನ್ನ ಮಾಡ್ತಾ ಇರ್ತಾರೋ. ಹಾಗಾದ್ರೆ ಅಲ್ಲಿ ಏನು ಮಾಡಿದ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಯಾದ ಎಲ್ಲರೂ ಕೂಡಿ ಊಟ ಮಾಡುವುದು. ಮನೆಯ ಸದಸ್ಯರೆಲ್ಲರೂ ಕೂಡಿ ಏನು ಮಾಡ್ತಿರ್ತಾರ ಊಟವನ್ನ ಮಾಡ್ತಿರ್ತಾರೋ. ಹಾಗಾದ್ರೆ ನಾವು ಬರ್ತಕ್ಕಂಥ ವ್ಯಕ್ತಿ ಎಲ್ಲರೂ ಕೂಡಿ ಊಟವನ್ನ ಮಾಡುವುದು. ಅಂದ್ರೆ ಮನೆಯ ಸದಸ್ಯರು ಅಲ್ಲಿ ಎಷ್ಟು ಜನ ಮನೆಯಲ್ಲಿ ಸದಸ್ಯರು ಇರ್ತಾರೋ ಅಷ್ಟೂ ಜನ ಕುಳಿತುಕೊಂಡು ಏನು ಮಾಡ್ತಾರೆ ಒಟ್ಟಿಗೆ ಕುಳಿತುಕೊಂಡ ತಯಾರಿಸ್ತಕ್ಕಂಥ ಅಡಿಗೆಯನ್ನು ಬಡಿಸಿಕೊಂಡು ಏನಿರ್ತಾರ ಎಲ್ಲರೂ ಕೂಡಿ ಊಟವನ್ನ ಮಾಡ್ತಿರ್ತಾರೋ. ಇನ್ನು ಒಂಬತ್ತನೇ ಚಿತ್ರ ಅಲ್ಲಿ ಮತ್ತೆ ಎತ್ಕೊಂಡರು ಲಾರಿ ಇದೆ, ಆಮೇಲೆ ಎತ್ತಿನ ಗಾಡಿ ಇದೆ. ಅಂದ್ರೆ ಲಾರಿನೂ ಸಹಿತ ಇದ್ದಾರೆ ಇವತ್ತು ಎತ್ತಿನ ಗಾಡಿ ಅಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿ ನಾವು ಯಾವ ವ್ಯಾಖ್ಯವನ್ನ ಬರೀತೀವಿ? ಎತ್ತಿನ ಗಾಡಿನೂ ಸಹಿತ ಇರಲಿ ಧಾನ್ಯಗಳ ಸಂಗ್ರಹವಾಗಿರ್ತಕ್ಕಂಥ ಚೀಲಗಳನ್ನ ಸಾಗಿಸಕತ್ತಾರು. ಇನ್ನು ಟ್ರ್ಯಾಕ್ಟರ್ದಲ್ಲಿಯೂ ಕೂಡ ತಾವು ಸಂಗ್ರಹಿಸತಕ್ಕಂಥ ಧಾನ್ಯಗಳು ಏನು ಮಾಡ್ತಾರೆ ಅಲ್ಲಿ ಕೂಡ ಏನು ಮಾಡ್ತಾರ ಸಾಗಿಸಾಕತ್ತಾರು. ಇನ್ನು ಮಾರುಕಟ್ಟೆ ಅಲ್ಲಿ ಬರ್ತಕ್ಕಂಥ ಎಲ್ಲಿಂದ ತರ್ತಾರವ್ರ ಎಲ್ಲಿಂದ ಬರ್ತಕ್ಕಂಥ ಎರಡೂ ಗಾಡಿಗಳು ಮಾರುಕಟ್ಟೆಯಿಂದ ಉಗ್ರಾಣಕ್ಕೆ ಬರಕತ್ತವು. ಅಂದ್ರೆ ಮಾರುಕಟ್ಟೆಯಲ್ಲಿ ಸಂಗ್ರಹ ಮಾಡಿರ್ತಕ್ಕಂತಹ ಅವಷ್ಟು ಆಹಾರ ಧಾನ್ಯಗಳು ಮತ್ತೆ ಎಲ್ಲಿಗೆ ತೆಗೆದುಕೊಂಡು ಬರ್ತಾರಂದ್ರೆ ಉಗ್ರಾಣಗಳಲ್ಲಿ ಇರಿಸೋದಕ್ಕೆ ಅಥವಾ ಉಗ್ರಾಣಗಳಲ್ಲಿ ಇಡುವುದಕ್ಕೆ ಏನು ಮಾಡ್ತಿರ್ತಾರೋ ಆ ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಬರ್ತಿರ್ತಾರೆ. ಹಾಗಾದ್ರೆ ಅಲ್ಲಿ ಬರ್ತಕ್ಕಂಥ ವ್ಯಾಖ್ಯವನ್ನು ನಾವು ಏನು ಬರಿತೀವಿ? ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಸಾಗಿಸುವುದು. ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಸಾಗಿಸುವುದು. ಎಲ್ಲಿ ಸಾಗಿಸಕತ್ತಾರ? ಉಗ್ರಾಣದ ಕಡೆಗೆ ಏನು ಮಾಡ್ತಾರ ಆಹಾರ ಧಾನ್ಯಗಳನ್ನ ಒಯ್ಯಾಕತ್ತಾರ. ಅಂದ್ರೆ ಮಾರುಕಟ್ಟೆಯಿಂದ ತೆಗೆದುಕೊಂಡು ಆಹಾರ ಧಾನ್ಯಗಳನ್ನ ಸಾಗಿಸಾಕತ್ತಾರು. ಇನ್ನು ಕೊನೆಯದಾಗಿ ಬರ್ತಕ್ಕಂತಹ ಚಿತ್ರ ಏನು ಮಾಡೋರು ಆಹಾರ ಧಾನ್ಯಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಎಲ್ಲಿ ಇಟ್ಟಿದಾರ? ಅಂಗಡಿಯಲ್ಲಿ ಏನು ಮಾಡೋರು ಆಹಾರ ಧಾನ್ಯಗಳನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಅಲ್ಲಿ ಬರ್ತಕ್ಕಂಥ ವ್ಯಾಖ್ಯವನ್ನು ನಾವು ಏನು ಬರ್ತೀವಿ? ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಇಡುವುದು. ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಇಟ್ಟಿದ್ದಾರೆ. ನಾವು ಏನು ಬರ್ತೀವಿ? ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಇಡುವುದು. ಇವು 10 ಚಿತ್ರಗಳನ್ನ ನಾವು ಮಾಡಿದ್ವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ಉಗ್ರಾಣಗಳಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಮಾಡುವುದು. ಎರಡನೇದಾಗಿ ಧಾನ್ಯಗಳಲ್ಲಿರುವ ಕಸ ಕಡ್ಡಿಯನ್ನು ತೂರುವಿಕೆಯಿಂದ ಬೇರ್ಪಡಿಸುವುದು. ಇನ್ನು ಮೂರನೇದಾಗಿ ಅಡುಗೆ ಮಾಡುವ ಚಿತ್ರವನ್ನು ಕೊಟ್ಟರೆ. ನಾಲ್ಕನೇದಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳ ಮಾರಾಟ ಮಾಡುವುದು. ಇನ್ನು ಐದನೇದಾಗಿ ಕೀಟನಾಶಕಗಳ ಸಿಂಪಡಣೆ. ಆರನೇದಾಗಿ ತರಕಾರಿಗಳನ್ನು
ಬೇರ್ಪಡಿಸುವುದು. ಇನ್ನು ಮೂರನೇ ವ್ಯಾಖ್ಯಾನ ನಾವು ಯಾವ ತೆಗೆದುಕೊಳ್ತೀವಿ? ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಸಾಗಿಸುವುದು. ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಸಂಗ್ರಹಿಸುವುದು. ಇದೇನಾಗಿರುತ್ತೆ? ಮೂರನೇ ವ್ಯಾಖ್ಯೆ. ಇನ್ನು ನಾಲ್ಕನೇದಾಗಿ ಮತ್ತೆ ನಾವು ನಾಲ್ಕನೇ ವ್ಯಾಖ್ಯಾನ ಯಾವುದಾಗಿ ತೆಗೆದುಕೊಳ್ತೀವಿ? ಮಾರುಕಟ್ಟೆಗೆ ಆಹಾರ ಧಾನ್ಯಗಳನ್ನ ಒಯ್ಯುವುದು. ಮಾರುಕಟ್ಟೆಗೆ ಆಹಾರ ಧಾನ್ಯಗಳನ್ನ ಸಾಗಿಸುವುದು ಅಥವಾ ಇನ್ನೊಂದು ಒಯ್ಯುವುದು. ಇದೇನದ ನಾಲ್ಕನೇ ವ್ಯಾಖ್ಯೆ ಹೇಳ್ತೀವಿ. ಇನ್ನು ಮತ್ತೆ ಐದನೇ ವ್ಯಾಖ್ಯೆ ಯಾವ್ದಿರುತ್ತೆ? ಉಗ್ರಾಣಗಳಲ್ಲಿ ಆಹಾರ ಧಾನ್ಯಗಳ ಸಂಗ್ರಹ ಮಾಡುವುದು. ಮೊದಲನೇದ ಐದನೇ ವ್ಯಾಖ್ಯೆ ಉಗ್ರಾಣಗಳಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನ ಮಾಡುವುದು. ಇನ್ನು ಆರನೇ ವ್ಯಾಖ್ಯೆ ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಇಡುವುದು. ಇದೇನಿದ ಅಂಗಡಿಯಲ್ಲಿ ಆಹಾರ ಧಾನ್ಯಗಳನ್ನ ಇಡುವುದು ಆರನೇದಾಗಿ ಬರ್ತಕ್ಕಂಥ ವ್ಯಾಖ್ಯೆ. ಇನ್ನು ಏಳನೇದಾಗಿ ಬರ್ತಕ್ಕಂಥದ್ದು ಯಾವ್ದ? ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವುದು. ಇದೇನಿದ ಏಳನೇದಾಗಿ ಬರ್ತಕ್ಕಂಥದ್ದು ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳನ್ನ ಮಾರಾಟ ಮಾಡುವುದು. ಇನ್ನು ಎಂಟನೇದಾಗಿ ಬರ್ತಕ್ಕಂಥದ್ದು ತರಕಾರಿಗಳನ್ನ ಕತ್ತರಿಸುವುದು. ತರಕಾರಿಗಳನ್ನ ಕತ್ತರಿಸುವುದು ಎಂಟನೇದಾಗಿ ಬರ್ತಕ್ಕಂಥ ವ್ಯಾಖ್ಯೆ. ಇನ್ನು ಹತ್ತನೇದಾಗಿ ಬರ್ತಕ್ಕಂಥ ವ್ಯಾಖ್ಯೆ ಅಡುಗೆ ಮಾಡುವುದು. ಸರಿ, ಒಂಬತ್ತನೇದಾಗಿ ಬರ್ತಕ್ಕಂಥ ವ್ಯಾಖ್ಯೆ ಅಡುಗೆ ಮಾಡುವುದು. ಅಡುಗೆ ಮಾಡಿದ ಮತ್ತೆ ನಾವು ಏನು ಮಾಡ್ತೀವಿ? ಎಲ್ಲರೂ ಕೂಡಿಕೊಂಡು ಊಟವನ್ನು ಮಾಡುವುದನ್ನ ಹತ್ತನೇ ವ್ಯಾಖ್ಯೆ ಆಗಿದೆ. ಮೊದಲನೇ ನಾವು ಯಾವ ತೆಗೆದುಕೊಳ್ತೀವಿ? ಕೀಟನಾಶಕಗಳ ಸಿಂಪಡಣೆ. ತದನಂತರ ಎರಡನೇದಾಗಿ ನಾವು ಯಾವ ತೆಗೆದುಕೊಂಡ್ವಿ? ಆಹಾರ ಧಾನ್ಯಗಳಿರ್ತಕ್ಕಂಥ ಕಸ ಕಡ್ಡಿಗಳನ್ನ ತೂರುವಿಕೆಯನ್ನು ಅದನ್ನ ಬೇರ್ಪಡಿಕೆಯನ್ನ ಮಾಡುವುದು. ಇನ್ನು ಮೂರನೇದಾಗಿ ನಾವು ಮತ್ತೆ ಯಾವ ತೆಗೆದುಕೊಳ್ತೀವಿ? ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಸಾಗಿಸುವುದು. ಇನ್ನು ನಾಲ್ಕನೇದಾಗಿ ಯಾವ ತೆಗೆದುಕೊಳ್ತೀವಿ? ಮಾರುಕಟ್ಟೆಯಿಂದ ಆಹಾರ ಧಾನ್ಯಗಳನ್ನ ಒಯ್ಯುವುದು ಅಥವಾ ಅಲ್ಲಿಯೂ ಕೂಡ ಸಾಗಿಸುವುದು. ಮಾರುಕಟ್ಟೆಗೆ ಅಂತ ಕೊಟ್ಟ. ಇನ್ನು ಐದನೇದಾಗಿ ನಾವು ಮತ್ತೆ ಯಾವ ತೆಗೆದುಕೊಳ್ತೀವಿ? ಉಗ್ರಾಣಗಳಲ್ಲಿ ಆಹಾರ ಧಾನ್ಯಗಳನ್ನ ಸಂಗ್ರಹಣೆ ಮಾಡುವುದು. ಆರನೇದಾಗಿ ಬರ್ತಕ್ಕಂಥ ವ್ಯಾಖ್ಯಾನ ಯಾವುದು? ಅಂಗಡಿಯಲ್ಲಿ ಆಹಾರ ಧಾನ್ಯಗಳ ಸಂಗ್ರಹಣೆ ಮಾಡಿ ಇಡುವುದು. ಇನ್ನು ಏಳನೇದಾಗಿ ಬರ್ತಕ್ಕಂತಹ ವ್ಯಾಖ್ಯೆಯನ್ನು ನಾವು ಯಾವುದನ್ನ ತೆಗೆದುಕೊಳ್ತೀವಿ? ನ್ಯಾಯಬೆಲೆ ಅಂಗಡಿಯಲ್ಲಿ ವಸ್ತುಗಳ ಮಾರಾಟ ಮಾಡುವುದು. ಇನ್ನು ಎಂಟನೇದಾಗಿ ತರಕಾರಿಗಳನ್ನ ಕತ್ತರಿಸುವುದು. ಒಂಬತ್ತನೇದಾಗಿ ಅಡುಗೆ ಮಾಡುವುದು. ತದನಂತರ ಎಲ್ಲರೂ